ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸಾಯಿ ಬಡಾವಣೆಯಲ್ಲಿರುವ ಶಿರಡಿ ಬಾಬಾ ದೇವಾಲಯದಲ್ಲಿ ಬಾಬನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕ್ಯಾರ್ಪೇಟೆ ಪಟ್ಟಣದಲ್ಲಿ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬವನ್ನ ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ನಾಪೊಕ್ಲು ಸಮೀಪದ ಹೊದವಾಡ ಗ್ರಾಮದ ಭಗವತಿ ಅಮೇವಪ್ಪ ಉತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, LKG ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು UKG ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯಿನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್ ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650. ಕುಶಾಲನಗರ ಪಟ್ಟಣದ ಸಾಯಿ ಬಡಾವಣೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ ಬಾಬನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಬೆಳಗಿನ ವಿಶೇಷ ಪೂಜಾ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು. ಬಾಬನಿಗೆ ವಿಶೇಷ ಅಭಿಷೇಕಗಳನ್ನು ನೆರವೇರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನು ಮಾಡಲಾಗಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತಾದಿಗಳು ಬಾಬನಿಗೆ ಭಜನೆ ಪೂಜೆಗಳನ್ನು ಅರ್ಚಕರ ಸಮ್ಮುಖದಲ್ಲಿ ನೆರವೇರಿಸಿದರು. ಅರ್ಚಕರ ಸಮ್ಮುಖದಲ್ಲಿ ಶ್ರೀ ಶಿರಡಿ ಸಾಯಿಬಾಬನಿಗೆ ವೇದ ಮಂತ್ರಗಳನ್ನು ಜಪಿಸಿ ಮಹಾಮಂಗಳಾರತಿಯನ್ನು ನೆರವೇರಿಸಿದರು. ನಂತರ ದೇವಾಲಯದ ಒಳಭಾಗದಲ್ಲಿರುವ ಶ್ರೀ ಕನಿಕಾ ಪರಮೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆಗಳು ಅರ್ಪಿಸಿದರು. ಆಗಮಿಸಿದ ಭಕ್ತಾದಿಗಳು ದೇವಿ ಹಾಗೂ ಬಾಬನ ದರ್ಶನವನ್ನು ಮಾಡಿಕೊಂಡು ಕಣ್ತುಂಬಿಕೊಂಡರು. ನೆರವೇರಿದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದಗಳನ್ನು ಹಾಗೂ ಅನ್ನ ಸಂತರ್ಪಣೆ ಮಾಡಿದರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಜಯನಗರ ಬಡಾವಣೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಕೆಆರ್ಪೇಟೆ ಪಟ್ಟಣದ ಶ್ರವಣಬೆಳಗೊಳ ರಸ್ತೆಯಲ್ಲಿರುವ ಜಾಮಿಯಾ ಮಸೀದಿಯಿಂದ ಧರ್ಮಗುರು ನೂರುದ್ದೀನ್ ಶರೀಫ್ ಅವರ ನೇತೃತ್ವದಲ್ಲಿ ಸಾಮೂಹಿಕ ಮೆರವಣಿಗೆ ನಡೆಸಿ ಪಟ್ಟಣದ ಜಯನಗರ ಬಡಾವಣೆಯಲ್ಲಿರುವ ಈಗ ಮೈದಾನದ ಆವರಣದಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಸಿ ಪರಸ್ಪರ ಶುಭಾಶಯಗಳು ಮುಸ್ಲಿಂ ಬಾಂಧವರು ವಿನಿಮಯ ಮಾಡಿಕೊಂಡರು. ಧರ್ಮಗುರು ನೂರುದ್ದೀನ್ ಶರೀಫ್ ರವರು ಧಾರ್ಮಿಕ ಪ್ರವಚನ ನೀಡಿ ಎಲ್ಲಾ ಧರ್ಮಗಳ ಸಾರು ಒಂದೇ ಆಗಿದ್ದು ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದುವುದಾಗಿದೆ. ತ್ಯಾಗ ಬಲಿದಾನದ ಸಂಕೇತವಾಗಿರುವ ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಈ ಬಾರಿ ವಿಶೇಷವಾಗಿ ದಾನ ಧರ್ಮ ಮಾಡುವ ಮೂಲಕ ಆಚರಿಸಿಕೊಂಡು ಸಂಭ್ರಮಿಸಿದ್ದಾರೆ. ಬಕ್ರೀದ್ ಹಬ್ಬವು ಈ ಬಾರಿ ವಿಶೇಷವಾಗಿ ನಡೆದಿದ್ದು ಬಡವರು ಶ್ರೀಮಂತರು ಎಂಬ ಭೇದ ಭಾವ ಇಲ್ಲದಂತೆ ಎಲ್ಲರೂ ಒಂದಾಗಿ ಬಕ್ರೀದ್ ಹಬ್ಬ ಸಂಭ್ರಮದಲ್ಲಿ ಭಾಗವಹಿಸಿ ಸಂತೋಷದಿಂದ ಬಕ್ರೀದ್ ಹಬ್ಬವನ್ನು ಆಚರಿಸುವುದು ವಿಶೇಷವಾಗಿದೆ ಎಂದು ಧರ್ಮಗುರು ಹೇಳಿದರು. ಸಾಮೂಹಿಕ ಪ್ರಾರ್ಥನೆಯ ನಂತರ ಮುಸ್ಲಿಂ ಬಾಂಧವರು ಪರಸ್ಪರ ಶುಭಾಶಯಗಳು ವಿನಿಮಯ ಮಾಡಿಕೊಂಡು ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. فلما أسلما وتله للجبين وناديناه أن يا إبراهيم قد صدقت الرؤيا إنا كذلك نجزي المحسنين
إن هذا لهو البلاغ المبين وفديناه بذبح عظيم الله أكبر الله أكبر لا إله إلا الله والله أكبر الله أكبر ولله الحمد وفي موضع آخر واتل عليهم نبأ ابني آدم بالحق إذ قربا قربانا فتقبل من ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ನಾಪೋಕ್ಲು ಸಮೀಪದ ಹೊದವಾಡ ಗ್ರಾಮದ ಭಗವತಿ ಅಮ್ಮೆಯಪ್ಪ ಉತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ನಾಪೊಕ್ಲು ಸಮೀಪದ ಕುಯ್ಯಂಗೇರಿ ನಾಡಿನ ಹೊದವಡ ಗ್ರಾಮದ ಭಗವತಿ ಅಮ್ಮೆಪವ್ವ ದೇವಸ್ಥಾನದ 2 ವರ್ಷಗಳಿಗೊಮ್ಮೆ ನಡೆಯುವ ಆದರೆ ಕಲ್ಯಾಟ ಹಬ್ಬವು 2 ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಭಾನುವಾರ ಮಧ್ಯಾಹ್ನ ಬೇಟೆಗಾರ ಅಯ್ಯಪ್ಪ ದೇವರ ಕೋಲ ಸಂಜೆ ಪ್ರಸಾದ ವಿತರಣೆ ನಡೆಯಿತು. ಸೋಮವಾರ ಮಧ್ಯಾಹ್ನ ಬೋರ್ಡ್ ನಮ್ಮೆ ಜರುಗಿತು. ಉತ್ಸವದಲ್ಲಿ ಭಗವತಿ ಅಮ್ಮೆಯಪ್ಪ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ತಕ್ಕ ಮುಖ್ಯಸ್ಥರು, ಸದಸ್ಯರು, ಊರ ಮತ್ತು ಪರ ಊರಿನ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೊಕ್ಲು. ಸಿಂಧನೂರಿನ ಕಾರುಣ್ಯ ಆಶ್ರಮದಲ್ಲಿ ಬಳ್ಳಾರಿಯ ಪಾತುರಿ ಕುಟುಂಬದಿಂದ ವಿಶ್ವ ಹಸಿವು ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಸಿಂಧನೂರು ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯಾದ ಶ್ರೀಮಠ ಸೇವಾ ಟ್ರಸ್ಟ್, ಹರಟನೂರು ಕಾರುಣ್ಯನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ದಿವಂಗತ ಪಾತೂರಿ ವೆಂಕಟೇಶ್ವರರಾವ್ ಬಳ್ಳಾರಿ ಇವರ ದ್ವಿತೀಯ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮ ಹಾಗೂ ವಿಶ್ವ ಹಸಿವು ದಿನಾಚರಣೆ ಕಾರ್ಯಕ್ರಮವನ್ನು ಪದ್ಮ ನರ್ಸಿಂಗ್ ಹೋಮ್ ಸಿಂಧನೂರು ಹಾಗೂ ಬಳ್ಳಾರಿಯ ಪಾತೂರಿ ಕುಟುಂಬದಿಂದ ಆಶ್ರಮದಲ್ಲಿ ಮಹಾಪ್ರಸಾದ ಸೇವೆ, ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇದೇ ಕಾರ್ಯಕ್ರಮದಲ್ಲಿ ಪಾತೂರಿ ಕುಟುಂಬದ ಪಾತೂರಿ ಚಂದ್ರಶೇಖರ್ ಅವರನ್ನ ಆಶ್ರಮದ ವತಿಯಿಂದ ಸನ್ಮಾನಿಸಿ ಗೌರವಿಸಿ ನೆನಪಿನ ಕಾಣಿಕೆಯನ್ನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ತಿಮ್ಮಪ್ಪ ನಾಯಕ್ ಉಪನ್ಯಾಸಕರು ಮಾತನಾಡಿದರು. ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮಗ ತಂದೆ ತಾಯಿಗಳನ್ನ ಬಹಳ ಪ್ರೀತಿಯಿಂದ ಕೊನೆಯವರೆಗೆ ನೋಡಿಕೊಂಡರೆ ಈ ವೃದ್ಧಾಶ್ರಮಗಳ ಅವಶ್ಯಕತೆನೇ ಇಲ್ಲ. ನಾನು ನನ್ನ ಮನೆಯಿಂದ ಏನನ್ನು ತೆಗೆದುಕೊಂಡು ಜನರು ಕೊಟ್ಟಿರುವುದನ್ನೇ ಜನಾರ್ದನ ಸೇವೆ ಎನ್ನುವ ರೂಪದಲ್ಲಿ ವೃದ್ಧರ ಸೇವೆ ಮಾಡುವ ಭಾಗ್ಯ ನನಗೆ ಆ ಭಗವಂತ ನೀಡಿದ್ದಾನೆ, ಅಷ್ಟೇ ಸಾಕು. ಇವತ್ತು 70 ಜನರನ್ನ ನಾನು ನನ್ನ ಆಶ್ರಮದಲ್ಲೇ ಸೇವೆಯನ್ನ ಮಾಡುತ್ತೇನೆ. ಮುಂದೆ ಎಷ್ಟೇ ಜನರು ಬಂದರೂ ಅವರ ಸೇವೆಯನ್ನ ಸಂಪೂರ್ಣ ನನ್ನ ಕುಟುಂಬ ಸೇವೆಗೆ ಸಿದ್ಧರಿದ್ದೇವೆ ಎನ್ನುವ ಇಂತಹ ನುಡಿಗಳು ಪ್ರತಿಯೊಬ್ಬರಿಗೆ ಆದರ್ಶವಾಗಲಿ. ಇಂತಹ ಪುಣ್ಯಕ್ಷೇತ್ರದಲ್ಲಿ ನಮ್ಮ ಪಾತೂರಿ ಕುಟುಂಬದ ಹಿರಿಯ ಪುಣ್ಯಾರಾಧನೆ ಹಾಗೂ ಹಸಿವು ದಿನವನ್ನ ಆಚರಿಸುತ್ತಿರುವುದು ಸಮಾಜಕ್ಕೆ ಉತ್ತಮ ಸಂದೇಶವಾಗಿದೆ ಎಂದು ಭಾವನಾತ್ಮಕ ನುಡಿಗಳನ್ನಾಡಿದ್ದರು. ಕಾರ್ಯಕ್ರಮದಲ್ಲಿ ಪಾತೂರಿ ಚಂದ್ರಶೇಖರ್, ವಿಜಯಕುಮಾರ್, ನಾಗರತ್ನಂ, ಪಾತೂರಿ ವಸುಮತಿ, ಪಾತೂರಿ ಕೃಷ್ಣಮೂರ್ತಿ, ಪಾತೂರಿ ರಜಿನಿ, ಡಾಕ್ಟರ್ ನಾಗಮಣಿ ಪದ್ಮ ನರ್ಸಿಂಗ್ ಹೋಮ್ ಸಿಂಧನೂರು, ಡಾಕ್ಟರ್ ಸುಧೀರ್ ಪದ್ಮ ನರ್ಸಿಂಗ್ ಹೋಮ್ ಸಿಂಧನೂರು, ಲಕ್ಷ್ಮೀ ತುಳಸಿ ಉಪ ನೋಂದಣಿ ಅಧಿಕಾರಿಗಳು ಕಡೂರು, ಕೆ ಗಂಗಾಧರ್ ಹಾಗೂ ಆಶ್ರಮದ ಕಾರ್ಯದರ್ಶರಾದ ಚನ್ನಬಸವ ಸ್ವಾಮಿ ಹಿರೇಮಠ, ಶ್ರೀಮಠ ಸೇವಾ ಟ್ರಸ್ಟ್ನ ಸದಸ್ಯರಾದ ಸುಜಾತ ಹಿರೇಮಠ, ಆಶ್ರಮದ ಸಿಬ್ಬಂದಿಗಳಾದ ಸುಜಾತ ಮಲದಗುಡ್ಡ, ಸಿದ್ದಯ್ಯ ಸ್ವಾಮಿ ಮರಿಯಪ್ಪ, ಜ್ಯೋತಿ, ಶರಣಸ್ವಾಮಿ, ಬಸವಸ್ವಾಮಿ ಹಾಗೂ ಪಾತೂರಿ ಕುಟುಂಬದ ಗುರು ಹಿರಿಯರುಗಳು, ಮಕ್ಕಳು ಹಾಗೂ ಅನೇಕರು ಭಾಗವಹಿಸಿದ್ದರು. ಯಾವ ಅರ್ಥ ಇಲ್ಲ. ಈಗ ತಾನೇ ನನಗೆ ಒಂದು ಕಡೆ ದುಃಖ ಅನಿಸ್ತದ, ಇನ್ನೊಂದು ಕಡೆ ಖುಷಿ ಅನಿಸ್ತದ. ಅದನ್ನ ಹೇಳಕ್ ಆಗ್ತಾ ಇಲ್ಲ. ಬೆಳಗ್ಗೆ ಚಂದ್ರಶೇಖರ್ ಸರ್ ಫೋನ್ ಮಾಡಿದ್ರು, ಏನಾದ್ರ ಅಣ್ಣನ ಒಂದು ಪುಣ್ಯಾಶ್ರಮದ ಆ ಒಂದು ಆಸ್ಮರಣದ ಮುಂಚಿತವಾಗಿ ಏನಾದ್ರೂ ಒಂಚೂರು ಹೋಗಿ ಬರೋಣ ಅಂತಕ್ಕಂಥದ್ದು ಹೇಳಿದಾಗ ನನಗೆ ನೆನಪಾಗಿದ್ದು ಕಾರುಣ್ಯ ಅಂತಕ್ಕಂಥದ್ದು. ಮೊದಲು ಸಿಂಧನೂರಲ್ಲಿ ಹುಟ್ಟಿಕೊಂಡಿದ್ದು, ಸುಮಾರು 9-10 ವರ್ಷಗಳಿಂದ ನಿರಂತರ ಸೇವೆಯನ್ನು ಮಾಡತಕ್ಕಂಥ ಡಾಕ್ಟರ್ ಚನ್ನಬಸವ ಸರ್ ಅವರಿಗೆ ಒಂದು ಚಪ್ಪಾಳೆ ಮುಖಾಂತರ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅಷ್ಟೇ ಇಲ್ಲ, ಎಲ್ಲೆಲ್ಲೂ ಇರತಕ್ಕಂಥವರನ್ನ ಕರೆದುಕೊಂಡು ಬಂದು ಇವತ್ತಿನ ದಿನಮಾನದಲ್ಲಿ ಪ್ರಸಾದವನ್ನು ಕೊಡ್ತಕ್ಕಂಥ ಕೆಲಸ, ಜೊತೆಗೆ ಬೆಳಗಿನ ಜಾವ ಇರತಕ್ಕಂಥ ಕಾರ್ಯ ನೋಡ್ಬಿಟ್ರೆ ಅದನ್ನ ಹೇಳಕ ಪದಗಳಲ್ಲೇ ಸಾಲದು ಅಂತಕ್ಕಂಥ ವಿಚಾರ. ಸೊ ಹಾಗಾಗಿ ಹೇಳೋಣ, ಏನಾದ್ರು ಮಾಡೋಣ ಅಂತ ಹೇಳಿದಾಗ ಚಂದ್ರಕೇಶ್ ಸಾಹೇಬರು ಬೆಳಗ್ಗೆ ಹೇಳಿದ ಗಂಡಿನ ಕಾರುಣ್ಯಾಶ್ರಮ ಅಂತಕ್ಕಂಥದ್ದು ಒಂದು ಇದೆ ಸರ್. ಸುಮಾರು 10 ವರ್ಷಗಳಿಂದ ನಿರಂತರ ಸೇವೆ ಅವ್ರದ್ದು ಆಗ್ತಾ ಇದೆ. ಜೊತೆಗೆ ಹೋಗಿ ಬರೋಣ ಅಂತ ಹೇಳಿದ್ರೆ ಸಾಹೇಬರು ಬಹಳ ಹೃದಯಪೂರ್ವಕವಾಗಿ ಚಂದ್ರಶೇಖರ್ ಸಾಹೇಬರು ಬಂದಿದ್ದಾರೆ. ಅವರ ವೆಂಕಟೇಶ್ವರ ಅವರ ಪುಣ್ಯಸ್ಮರಣೆಯ ನಿಮಿತ್ತವಾಗಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಭಗವಂತ ಆ ದುಃಖ ಭರಿಸುವ ಶಕ್ತಿಯನ್ನು ಕೊಡಲಿ ಎನ್ನುವ ನಿಟ್ಟಿನಲ್ಲಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಕೃತಜ್ಞನಾಗಿರ್ತೀನಿ. ಜೊತೆಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.
ಅತ್ಯಂತ ನೀವು ಎಲ್ಲಿಂದ ಬಂದಿರೋ ಗೊತ್ತಾಗಿಲ್ಲ. ನಾನು ಒಂದು ಮಾತು ನಾನು ಎಲ್ಲಾರು ಹೋದಾಗ ಹೇಳ್ತಾ ಇದ್ದೀನಿ, ಮೊದಲು ಮಾನವನಾಗ್ರಿ, ನೀವು ದೇಶದಲ್ಲಿ ಏನಾದ್ರು ಆಗ್ರಿ, ಫಸ್ಟ್ ತಂದೆ ತಾಯಿಗಳನ್ನು ನೋಡ್ತಕ್ಕಂಥ ಮಕ್ಕಳುಗಳು ಆಗ್ರಿ ಅಂತಕ್ಕಂಥ ವಿಚಾರವನ್ನು ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ. ಬಹಳ ಬಹುದೊಡ್ಡ ನನಗೆ ಒಂದ್ ಕಡೆ ನೋವು ಆಗ್ತದ. ಎಷ್ಟೋ ಜನ ಇಲ್ಲಿ ಕುಂತಿದ್ದೀರಿ, ಜೊತೆಗೆ ಅವರ ಅಪ್ಪ ಅಮ್ಮ ಜೊತೆ ಮಕ್ಕಳಿದ್ದಾರೆ, ಸಾಹೇಬ್ರೆ ಸ್ವಾಮೀಜಿ ಅವರೇ ಮಕ್ಕಳಿದ್ದಾರೆ, ಮಕ್ಕಳಿದ್ರೂ ಕೂಡ ಇವತ್ತು ಅನಾಥಾಶ್ರಮಗಳಲ್ಲಿ ತಂದೆ ತಾಯಿ ಬಿಡತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಅದು ದೊಡ್ಡ ನನಗೆ ನೋವು ಅಂತ ಒಂದ್ ಕಡೆ ಆಗ್ತಾ ಇದೆ. ಅಂತವರನ್ನು ಕರೆದುಕೊಂಡು ಬಂದು ನಿನ್ನೆ ಮೊನ್ನೆದ್ರಾಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಸುಮಾರು 5-6 ಜನರನ್ನ ಕರ್ಕೊಂಡು ಬಂದು ಇವತ್ತು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಮ್ಮ ಕುಟುಂಬದಲ್ಲೇ ಕೆಲವು ಸಮಸ್ಯೆಗಳಾಗ್ತವೆ. ಅಂಥದ್ರಲ್ಲಿ ಇಷ್ಟೆಲ್ಲ ಸುಮಾರು 63 ಜನ, ಸುಮಾರು 70 ಜನ ಆಗಲಿದ್ದಾರೆ ಇನ್ನೊಂದು 2-3 ದಿವಸದಲ್ಲಿ. ಒಂದು 100 ಮಕ್ಕಳು, ಒಂದು 100 ತಂದೆ ತಾಯಿಗಳಿಗೆ ಇವತ್ತು ಊಟದ ಜೊತೆಗೆ ಬೆಳಗಿನ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಕೆಲಸ ಯಾರೂ ಮಾಡಲ್ಲ. ನಾನು ವೈಯಕ್ತಿಕ ನೋಡ್ತಾ ಇದ್ದೀನಿ. ಇವತ್ತು ನಮ್ಮ ಮಕ್ಕಳಿಗೆ ಮಾಡ್ತಕ್ಕಂಥ ಆಗಲ್ಲ ಬೆಳಗ್ಗೆ ತೆಗೆಡಿನ ಕಾರ್ಯವನ್ನ, ಅಂತ ಕಾರ್ಯವನ್ನು ಮಾಡ್ತಕ್ಕಂಥ ಕೆಲಸ ಈ ಸ್ವಾಮೀಜಿ ಅವರು ಮಾಡ್ತಾ ಇದ್ದಾರೆ. ಈ ಸ್ವಾಮೀಜಿ ಅವರಿಗೆ, ಅವರ ಕುಟುಂಬಕ್ಕೆ ಆ ಭಗವಂತ ಆಶೀರ್ವಾದ ಆಗಲಿ, ಇನ್ನೂ ಹೆಚ್ಚಿನ ಎಲ್ಲ ಶಕ್ತಿ ಕೊಡತಕ್ಕಂಥ ಕೆಲಸ ಆ ಭಗವಂತ ಸ್ವಾಮೀಜಿಗೆ ಕೊಡ್ಲಿ. ಇವತ್ತಿನ ಪ್ರಸಾದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಶ್ರೀ ದಿವಂಗತ ವೆಂಕಟೇಶ್ವರ ರಾವ್ಗೆ ಮತ್ತು ಅವರ ಕುಟುಂಬದವರಿಗೆ, ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಚಂದ್ರಶೇಖರ್ ಸರ್ ಅವರಿಗೆ ನಾನು ಕಾರುಣ್ಯಾಶ್ರಮದ ಕಡೆಯಿಂದ, ಆಡಳಿತ ಮಂಡಳಿ ಕಡೆಯಿಂದ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಸಾದ ನೆಡ್ಲಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸಾಯಿ ಬಡಾವಣೆಯಲ್ಲಿರುವ ಶಿರಡಿ ಬಾಬಾ ದೇವಾಲಯದಲ್ಲಿ ಬಾಬನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕ್ಯಾರ್ಪೇಟೆ ಪಟ್ಟಣದಲ್ಲಿ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬವನ್ನ ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ನಾಪೊಕ್ಲು ಸಮೀಪದ ಹೊದವಾಡ ಗ್ರಾಮದ ಭಗವತಿ ಅಮೇವಪ್ಪ ಉತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, ಎಲ್ಕೆಜಿ ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು ಯುಕೆಜಿ ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯಿನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್, ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತ ಎಲ್ಲೆ.